ನಮಸ್ಕಾರ ಸ್ನೇಹಿತರೆ, ಶ್ರೀ ದುರ್ಗಾ ಮೇಕರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ನಿಮ್ಮನ್ನು ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಭಕ್ತಿ ಭಾವದಿಂದ ಕೂಡಿದ ಕ್ಷೇತ್ರಗಳಲ್ಲಿ ಒಂದಾದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಶ್ರೀ ಮಾಲೇಕಲ್ಲು ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆಷಾಢ ಜಾತ್ರೆಯ ದಿವ್ಯ ಲೋಕಕ್ಕೆ ಕರೆದೊಯ್ಯಲಿದ್ದೇವೆ. ಪ್ರತಿ ವರ್ಷ ಆಷಾಢ ಮಾಸ ಬಂದಾಗ ಈ ಪವಿತ್ರ ಬೆಟ್ಟ ಭಕ್ತರ ಗೋವಿಂದ ಗೋವಿಂದ ಎಂಬ ಜಯಘೋಷದಿಂದ ಮೊಳಗುತ್ತದೆ. ಸಾವಿರಾರು ಭಕ್ತರು ಹರಕೆ ಹೊತ್ತು ಕುಟುಂಬ ಸಮೇತರಾಗಿ ಈ ಬೆಟ್ಟವನ್ನು ಏರಿ ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಭವ್ಯ ರಥೋತ್ಸವ, ವೇದ ಮಂತ್ರಗಳ ಘೋಷ, ನಾದಸ್ವರದ ಮಂಗಳ ಧ್ವನಿ, ಅನ್ನದಾಸೋಹ, ಭಜನೆಗಳು ಮತ್ತು ಅಚಲ ಭಕ್ತಿ ಇವೆಲ್ಲವೂ ಈ ಜಾತ್ರೆಯನ್ನು ಮರೆಯಲಾಗದ ಆಧ್ಯಾತ್ಮಿಕ ಅನುಭವವನ್ನಾಗಿ ಮಾಡುತ್ತವೆ. ಈ ವಿಶೇಷ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿರುವುದು ಮಾಲೇಕಲ್ಲು ತಿರುಪತಿ ಕ್ಷೇತ್ರದ ಇತಿಹಾಸ, ಈ ಪವಿತ್ರ ಬೆಟ್ಟದ ಉದ್ಭವ, ಆಷಾಢ ಜಾತ್ರೆಯ ಆರಂಭದ ಕಥೆ, ಭವ್ಯ ರಥೋತ್ಸವದ ವೈಭವ, ಭಕ್ತರ ಹರಕೆಗಳು ಮತ್ತು ನಂಬಿಕೆ ಹಾಗೂ ಈ ಕ್ಷೇತ್ರದ ಅಪಾರ ಮಹಿಮೆ. ಹಾಗಾದರೆ ನಿಮ್ಮ ಮನಸ್ಸನ್ನು ಭಕ್ತಿಯಿಂದ ತುಂಬಿಸಿಕೊಳ್ಳಿ. ಶ್ರೀ ವೆಂಕಟರಮಣ ಸ್ವಾಮಿಯ ದಿವ್ಯ ಕೃಪೆಯನ್ನು ಸ್ಮರಿಸುತ್ತಾ ಮಾಲೇಕಲ್ಲು ತಿರುಪತಿ ಆಷಾಢ ಜಾತ್ರೆಯ ಅದ್ಭುತ ಕಥೆಯನ್ನು ಆರಂಭಿಸೋಣ. ಗೋವಿಂದ ಗೋವಿಂದ, ಶ್ರೀ ವೆಂಕಟರಮಣ ಸ್ವಾಮಿಗೆ ಜಯ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವ ಬೆಟ್ಟದ ಮಧ್ಯೆ ನೆಲೆಸಿರುವ ಪುಣ್ಯಕ್ಷೇತ್ರವೇ ಮಾಲೇಕಲ್ಲು ತಿರುಪತಿ. ಇದನ್ನು ಚಿಕ್ಕ ತಿರುಪತಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯ ದಿವ್ಯ ಸನ್ನಿಧಾನವಿದ್ದು 1000ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಏರಿ ಭಕ್ತರು ದೇವರ ದರ್ಶನ ಪಡೆಯುತ್ತಾರೆ. ಈ ಕ್ಷೇತ್ರದಲ್ಲಿ ಕೆಳಭಾಗದಲ್ಲಿ ಶ್ರೀ ಗೋವಿಂದರಾಜ ಸ್ವಾಮಿ ದೇವಾಲಯವಿದ್ದು, ಮೇಲಿನ ಬೆಟ್ಟದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ನೆಲೆಸಿದ್ದಾರೆ. ಪ್ರತಿ ವರ್ಷ ಆಷಾಢ ಮಾಸದ ಜಾತ್ರೆ ಮತ್ತು ರಥೋತ್ಸವ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತದೆ. ಆಷಾಢ ಶುಕ್ಲ ದ್ವಾದಶಿ ರಥೋತ್ಸವ ಈ ಕ್ಷೇತ್ರದ ಅತ್ಯಂತ ವೈಭವದ ಉತ್ಸವವಾಗಿದೆ. ಉತ್ಸವದ ಅವಧಿಯಲ್ಲಿ ವಿವಿಧ ವಾಹನ ಸೇವೆಗಳು, ಗರುಡ ಸೇವೆ, ಗಜೇಂದ್ರ ಮೋಕ್ಷ ಹಾಗೂ ಮಹಾರಥೋತ್ಸವ ನಡೆಯುತ್ತವೆ. ಪುರಾಣದ ಪ್ರಕಾರ ಈ ಪವಿತ್ರ ಕ್ಷೇತ್ರದಲ್ಲಿ ಮಹರ್ಷಿ ವಸಿಷ್ಠರು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆದರೆಂದು ನಂಬಲಾಗಿದೆ. ಆ ದಿವ್ಯ ಸ್ಮರಣಾರ್ಥವೇ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಆಷಾಢ ರಥೋತ್ಸವವನ್ನು ಅತ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ರಥೋತ್ಸವದ ದಿನ ಸಾವಿರಾರು ಭಕ್ತರು ಗೋವಿಂದ ಗೋವಿಂದ ಎಂಬ ಜಯಘೋಷದೊಂದಿಗೆ ದೇವರ ರಥವನ್ನು ಎಳೆಯುತ್ತಾರೆ. ಹೊಸದಾಗಿ ಮದುವೆಯಾದ ದಂಪತಿಗಳು ಕುಟುಂಬ ಸಮೇತರಾಗಿ ಬರುವ ಭಕ್ತರು, ಹರಕೆ ತೀರಿಸಲು ಆಗಮಿಸುವವರು ಈ ಜಾತ್ರೆಯಲ್ಲಿ ವಿಶೇಷವಾಗಿ ಭಾಗವಹಿಸುತ್ತಾರೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಭಕ್ತಿಯಿಂದ ಬೆಟ್ಟ ಹತ್ತಿ ಸ್ವಾಮಿಯ ದರ್ಶನ ಮಾಡಿದರೆ ಮನೋ ಅಭಿಲಾಷೆಗಳು ಈಡೇರುತ್ತವೆ. ಮಹರ್ಷಿ ವಸಿಷ್ಠರ ತಪಸ್ಸು ಮತ್ತು ಕ್ಷೇತ್ರದ ಉದ್ಭವ. ಪ್ರಾಚೀನ ಕಾಲದಲ್ಲಿ ಇಂದಿನ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಈ ಪ್ರದೇಶವು ದಟ್ಟವಾದ ಕಾಡುಗಳಿಂದ ಆವೃತವಾಗಿತ್ತು. ಸುತ್ತಲೂ ಎತ್ತರದ ಬೆಟ್ಟಗಳು, ನಿಶ್ಶಬ್ದ ವಾತಾವರಣ, ಪಕ್ಷಿಗಳ ಕಲರವ ಮತ್ತು ಸಣ್ಣ ಪುಟ್ಟ ಜಲಧಾರೆಗಳು ಈ ಸ್ಥಳವನ್ನು ತಪಸ್ಸಿಗೆ ಅತ್ಯಂತ ಯೋಗ್ಯವಾಗಿಸಿತ್ತು. ಮಾನವ ಸಂಚಾರವು ವಿರಳವಾಗಿದ್ದ ಈ ಪ್ರದೇಶದಲ್ಲಿ ಋಷಿಮುನಿಗಳು ಧ್ಯಾನದಲ್ಲಿ ತೊಡಗುತ್ತಿದ್ದರು. ಅಂತಹ ಕಾಲದಲ್ಲಿ ಸಪ್ತರ್ಷಿಗಳಲ್ಲಿ ಶ್ರೇಷ್ಠರಾದ ಮಹರ್ಷಿ ವಸಿಷ್ಠರು ಈ ಪರ್ವತವನ್ನು ತಮ್ಮ ತಪೋಭೂಮಿಯನ್ನಾಗಿ ಆರಿಸಿಕೊಂಡರು ಎಂಬ ಸ್ಥಳೀಯ ನಂಬಿಕೆ ಇದೆ. ಲೋಕದ ಕ್ಷೇಮಕ್ಕಾಗಿ ಹಾಗೂ ಶ್ರೀ ಮಹಾವಿಷ್ಣುವಿನ ಸಾಕ್ಷಾತ್ಕಾರಕ್ಕಾಗಿ ಅವರು ಕಠಿಣ ತಪಸ್ಸನ್ನು ಆರಂಭಿಸಿದರು. ಹಗಲು ರಾತ್ರಿ ಎನ್ನುವ ಭೇದವಿಲ್ಲದೆ, ಮಳೆ ಬಿಸಿಲು ಚಳಿ ಯಾವುದನ್ನು ಲೆಕ್ಕಿಸದೆ ಅವರು ಶ್ರೀಹರಿಯ ನಾಮಸ್ಮರಣೆಯಲ್ಲಿ ಲೀನರಾದರು. ಅವರ ತಪಸ್ಸಿನ ಪ್ರಭಾವದಿಂದ ಇಡೀ ಪರ್ವತವೇ ದಿವ್ಯ ಶಕ್ತಿಯಿಂದ ತುಂಬಿತು ಎಂದು ಭಕ್ತರು ಹೇಳುತ್ತಾರೆ. ಅನೇಕ ವರ್ಷಗಳ ತಪಸ್ಸಿನ ನಂತರ ಶ್ರೀ ಮಹಾವಿಷ್ಣು ವೆಂಕಟೇಶ್ವರನ ರೂಪದಲ್ಲಿ ಮಹರ್ಷಿ ವಸಿಷ್ಠರಿಗೆ ದರ್ಶನ ನೀಡಿದರೆಂದು ಈ ಕ್ಷೇತ್ರದ ಪರಂಪರೆ ತಿಳಿಸುತ್ತದೆ. ಆ ದಿವ್ಯ ದರ್ಶನದಿಂದ ಸಂತುಷ್ಟರಾದ ವಸಿಷ್ಠರು ಕಲಿಯುಗದಲ್ಲಿ ಈ ಪರ್ವತಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನಿಗೂ ನಿನ್ನ ಕೃಪೆ ದೊರೆಯಲಿ ಎಂದು ಪ್ರಾರ್ಥಿಸಿದರು. ಭಕ್ತ ವತ್ಸಲನಾದ ಶ್ರೀನಿವಾಸನು ಈ ಪ್ರಾರ್ಥನೆಯನ್ನು ಅಂಗೀಕರಿಸಿ ಈ ಬೆಟ್ಟಕ್ಕೆ ಭಕ್ತಿಯಿಂದ ಬರುವವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ, ಅವರ ಕಷ್ಟಗಳನ್ನು ದೂರ ಮಾಡಿ ಆಶೀರ್ವದಿಸುತ್ತೇನೆ ಎಂದು ಅನುಗ್ರಹಿಸಿದನೆಂದು ನಂಬಲಾಗಿದೆ. ಆ ದಿನದಿಂದ ಈ ಬೆಟ್ಟವು ಸಾಮಾನ್ಯ ಬೆಟ್ಟವಾಗಿರದೆ ಪವಿತ್ರ ತೀರ್ಥಕ್ಷೇತ್ರವಾಗಿ ಪ್ರಸಿದ್ಧಿಯಾಯಿತು. ಕಾಲಕ್ರಮೇಣ ಈ ಕ್ಷೇತ್ರವನ್ನು ಮಾಲೇಕಲ್ಲು ತಿರುಪತಿ ಎಂದು ಕರೆಯಲಾಯಿತು. ದೂರದ ತಿರುಮಲಕ್ಕೆ ಹೋಗಲು ಸಾಧ್ಯವಾಗದ ಭಕ್ತರು
ಇಲ್ಲಿ ಬಂದು ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದು ತಮ್ಮ ಹರಕೆಗಳನ್ನು ಸಲ್ಲಿಸಲು ಆರಂಭಿಸಿದರು. ಇಂದಿಗೂ ಆಷಾಢ ಮಾಸ ಜಾತ್ರೆಯ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಈ ಪವಿತ್ರ ಬೆಟ್ಟವನ್ನು ಏರಿ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಸ್ವಾಮಿಯ ದರ್ಶನ ಪಡೆದು ತಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕೋರುತ್ತಾರೆ. ದೇವಾಲಯದ ನಿರ್ಮಾಣ, ರಾಜರ ಸೇವೆ ಮತ್ತು ಆಷಾಢ ಜಾತ್ರೆಯ ಆರಂಭ. ಕಾಲಚಕ್ರವು ಮುಂದುವರಿಯಿತು. ಮಹರ್ಷಿ ವಸಿಷ್ಠರು ತಪಸ್ಸು ಮಾಡಿದ ಈ ಪವಿತ್ರ ಬೆಟ್ಟದ ಮಹಿಮೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹರಡತೊಡಗಿತು. ಮೊದಲು ಕೆಲವೇ ಭಕ್ತರು ಈ ಬೆಟ್ಟವನ್ನು ಏರಿ ಶ್ರೀಹರಿಯನ್ನು ಆರಾಧಿಸುತ್ತಿದ್ದರು. ಆದರೆ ವರ್ಷಗಳು ಕಳೆದಂತೆ ಈ ಕ್ಷೇತ್ರದ ಪವಾಡಗಳು ಜನರಿಂದ ಜನರಿಗೆ ತಲುಪಿ ಭಕ್ತರ ಸಂಖ್ಯೆ ಹೆಚ್ಚಾಗತೊಡಗಿತು. ಹಳೆಯ ಹಿರಿಯರ ಪರಂಪರೆಯ ಪ್ರಕಾರ ಈ ಬೆಟ್ಟದಲ್ಲಿ ಸ್ವಯಂ ಪ್ರಕಾಶವಾಗಿ ದಿವ್ಯಶಕ್ತಿ ನೆಲೆಸಿದೆ ಎಂಬ ನಂಬಿಕೆ ಬಲವಾಯಿತು. ಬೆಟ್ಟವನ್ನು ಏರಿ ಭಕ್ತಿಯಿಂದ ಪ್ರಾರ್ಥಿಸಿದವರಿಗೆ ಸಂತಾನ ಭಾಗ್ಯ, ಆರೋಗ್ಯ, ಉದ್ಯೋಗ, ಉತ್ತಮ ಮಳೆ ಹಾಗೂ ಕೃಷಿಯಲ್ಲಿ ಸಮೃದ್ಧಿ ದೊರೆತ ಅನೇಕ ಅನುಭವಗಳನ್ನು ಜನರು ಹಂಚಿಕೊಳ್ಳತೊಡಗಿದರು. ಈ ಮಹಿಮೆಯನ್ನು ಅರಿತ ಸ್ಥಳೀಯ ಅರಸರು, ಪಾಳೆಗಾರರು ಹಾಗೂ ಶ್ರೀಮಂತ ದಾನಿಗಳು ದೇವಾಲಯದ ಅಭಿವೃದ್ಧಿಗೆ ಮುಂದಾದರು. ಬೆಟ್ಟದ ಮೇಲ್ಭಾಗದಲ್ಲಿ ಸುಂದರ ಗರ್ಭಗುಡಿ ನಿರ್ಮಿಸಿ ಶ್ರೀ ವೆಂಕಟರಮಣ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಎಂದು ಸ್ಥಳೀಯ ಪರಂಪರೆ ಹೇಳುತ್ತದೆ. ನಂತರ ಭಕ್ತರಿಗೆ ಸುಲಭವಾಗಿ ದರ್ಶನವಾಗುವಂತೆ ಮೆಟ್ಟಿಲುಗಳನ್ನು ನಿರ್ಮಿಸಲಾಯಿತು. ಕಾಲಕ್ರಮೇಣ ಮಂಟಪಗಳು, ದೀಪಸ್ತಂಭ, ಪ್ರಾಕಾರ ಹಾಗೂ ಇತರ ಸೌಲಭ್ಯಗಳು ಸೇರಿಕೊಂಡವು. ಆದರೆ ದೇವಾಲಯದ ನಿರ್ಮಾಣ ನಂತರವೂ ಒಂದು ಪ್ರಶ್ನೆ ಉಳಿಯಿತು. ವರ್ಷದಲ್ಲಿ ಒಂದು ದಿನವಾದರೂ ಎಲ್ಲ ಭಕ್ತರು ಸೇರಿ ಶ್ರೀನಿವಾಸನ ಮಹಿಮೆಯನ್ನು ವೈಭವದಿಂದ ಆಚರಿಸಬೇಕು ಎಂಬ ಸಂಕಲ್ಪವನ್ನು ಗ್ರಾಮಸ್ಥರು ಮಾಡಿಕೊಂಡರು. ಆದರೆ ದೇವಾಲಯದ ನಿರ್ಮಾಣವಾದ ನಂತರವೂ ಒಂದು ಪ್ರಶ್ನೆ ಉಳಿಯಿತು. ವರ್ಷದಲ್ಲಿ ಒಂದು ದಿನವಾದರೂ ಎಲ್ಲ ಭಕ್ತರು ಸೇರಿ ಶ್ರೀನಿವಾಸನ ಮಹಿಮೆಯನ್ನು ವೈಭವದಿಂದ ಆಚರಿಸಬೇಕು ಎಂಬ ಸಂಕಲ್ಪವನ್ನು ಗ್ರಾಮಸ್ಥರು ಮಾಡಿಕೊಂಡರು. ಆಗ ಗ್ರಾಮದ ಹಿರಿಯರು, ಅರ್ಚಕರು ಮತ್ತು ಭಕ್ತರು ಸೇರಿ ಆಷಾಢ ಮಾಸದಲ್ಲಿ ವಿಶೇಷ ಬ್ರಹ್ಮೋತ್ಸವ ಹಾಗೂ ರಥೋತ್ಸವವನ್ನು ನಡೆಸುವ ನಿರ್ಧಾರ ಕೈಗೊಂಡರು. ಚಟುವಟಿಕೆಗಳಿಗೆ ಸಂಬಂಧಿಸಿದ ಕಾಲವಾಗಿದ್ದ ಆಷಾಢ ಮಾಸದಲ್ಲಿ ದೇವರ ಕೃಪೆಯಿಂದ ಉತ್ತಮ ಮಳೆ, ಸಮೃದ್ಧ ಬೆಳೆ ಹಾಗೂ ಜನರ ಸುಖ ಶಾಂತಿಗಾಗಿ ಈ ಉತ್ಸವವನ್ನು ಆರಂಭಿಸಿದರು. ಮೊದಲ ರಥೋತ್ಸವ ಸರಳವಾಗಿದ್ದರೂ ಭಕ್ತಿ ಭಾವದಿಂದ ನಡೆಯಿತು. ಮರದಿಂದ ನಿರ್ಮಿಸಿದ ರಥವನ್ನು ಹೂವುಗಳಿಂದ ಅಲಂಕರಿಸಿ ಗೋವಿಂದ ಗೋವಿಂದ ಎಂಬ ಜಯ ಘೋಷದಿಂದ ನಡುವೆ ಗ್ರಾಮಸ್ಥರು ತಮ್ಮ ಕೈಗಳಿಂದಲೇ ಎಳೆದರು. ಆ ದಿನದಿಂದ ಇಂದಿನವರೆಗೂ ಈ ಸಂಪ್ರದಾಯ ನಿರಂತರವಾಗಿ ಮುಂದುವರಿದಿದೆ. ಕಾಲ ಕಳೆದಂತೆ ಈ ಜಾತ್ರೆಯ ವೈಭವವು ಹೆಚ್ಚುತ್ತಾ ಹೋಯಿತು. ಹಾಸನ, ತುಮಕೂರು, ಚಿಕ್ಕಮಗಳೂರು, ಶಿವಮೊಗ್ಗ ಹಾಗೂ ಕರ್ನಾಟಕದ ವಿವಿಧ ಭಾಗಗಳಿಂದ ಭಕ್ತರು ಆಷಾಢ ಜಾತ್ರೆಗೆ ಆಗಮಿಸಲು ಆರಂಭಿಸಿದರು. ಇಂದಿಗೂ ಈ ಉತ್ಸವ ಭಕ್ತಿ, ಸಂಪ್ರದಾಯ ಮತ್ತು ಜನಪದ ಸಂಸ್ಕೃತಿಯ ಅಪೂರ್ವ ಸಂಗಮವಾಗಿ ಆಚರಿಸಲಾಗುತ್ತಿದೆ. ಆಷಾಢ ಮಾಸ ಸಮೀಪಿಸುತ್ತಿದ್ದಂತೆ ಮಾಲೇಕಲ್ಲು ತಿರುಪತಿ ಕ್ಷೇತ್ರದಲ್ಲಿ ಸಂಭ್ರಮದ ವಾತಾವರಣ ಆರಂಭವಾಗುತ್ತದೆ. ಸಾಮಾನ್ಯ ದಿನಗಳಲ್ಲಿ ಶಾಂತವಾಗಿರುವ ಬೆಟ್ಟ ಜಾತ್ರೆಯ ದಿನಗಳಲ್ಲಿ ಭಕ್ತರ ಜಯಘೋಷ, ಭಜನೆ, ನಾದಸ್ವರ ಮತ್ತು ತಾಳಮದ್ದಳೆಯ ನಿನಾದದಿಂದ ಮೊಳಗುತ್ತದೆ. ಎಲ್ಲೆಡೆ ಒಂದೇ ಮಾತು, ಈ ವರ್ಷದ ಜಾತ್ರೆ ಯಾವಾಗ? ಜಾತ್ರೆಗೆ ಹಲವು ದಿನಗಳ ಮುಂಚೆಯೇ ದೇವಾಲಯದಲ್ಲಿ ಸ್ವಚ್ಛತಾ ಕಾರ್ಯ ಆರಂಭವಾಗುತ್ತದೆ. ಭಕ್ತರು ಸ್ವಯಂ ಪ್ರೇರಣೆಯಿಂದ ಬಂದು ಮೆಟ್ಟಿಲುಗಳನ್ನು ಸ್ವಚ್ಛಗೊಳಿಸುತ್ತಾರೆ. ದೇವಾಲಯದ ಆವರಣವನ್ನು ತೊಳೆದು ಹೂವಿನ ತೋರಣಗಳಿಂದ, ಮಾವಿನ ಎಲೆಗಳಿಂದ ಹಾಗೂ ಬಾಳೆ ಕಂಬಗಳಿಂದ ಅಲಂಕರಿಸಲಾಗುತ್ತದೆ. ಬೆಟ್ಟದ ದಾರಿಯುದ್ದಕ್ಕೂ ಭಕ್ತರಿಗೆ ವಿಶ್ರಾಂತಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತದೆ. ದೂರದ ಊರುಗಳಿಂದ ಬರುವ ಭಕ್ತರು ಹರಕೆಗಳನ್ನು ಹೊತ್ತು ಬರುತ್ತಾರೆ. ಕೆಲವರು ತಲೆಯ ಮೇಲೆ ತೆಂಗಿನಕಾಯಿ ಹೊತ್ತು, ಕೆಲವರು ಪಾದಯಾತ್ರೆಯ ಮೂಲಕ, ಇನ್ನೂ ಕೆಲವರು ಇಡೀ ಕುಟುಂಬದೊಂದಿಗೆ ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡುತ್ತಾ ಬೆಟ್ಟವನ್ನು ಏರುತ್ತಾರೆ. ಪ್ರತಿಯೊಂದು ಮೆಟ್ಟಿಲು ಅವರ ಭಕ್ತಿಯ ಸಂಕೇತವಾಗಿರುತ್ತದೆ. ದೇವಾಲಯದ ಅರ್ಚಕರು ವಿಶೇಷ ಪೂಜೆಗಳಿಗೆ ಸಿದ್ಧರಾಗುತ್ತಾರೆ. ವೇದ ಮಂತ್ರಗಳ ಪಠಣ, ಅಭಿಷೇಕ, ಅಲಂಕಾರ ಮತ್ತು ನೈವೇದ್ಯಗಳ ಮೂಲಕ ಶ್ರೀ ವೆಂಕಟರಮಣ ಸ್ವಾಮಿಯನ್ನು ಮಹೋತ್ಸವಕ್ಕೆ ಸಜ್ಜುಗೊಳಿಸಲಾಗುತ್ತದೆ. ಸ್ವಾಮಿಗೆ ರೇಷ್ಮೆ ವಸ್ತ್ರಗಳು, ಸುಂದರ ಆಭರಣಗಳು ಹಾಗೂ ಪರಿಮಳ ಭರಿತ ಹೂವಿನ ಮಾಲೆಗಳನ್ನು ಅಲಂಕರಿಸಲಾಗುತ್ತದೆ. ದೀಪಗಳ ಬೆಳಕಿನಲ್ಲಿ ಸ್ವಾಮಿಯ ದಿವ್ಯ ರೂಪವನ್ನು ಕಂಡ ಭಕ್ತರು ಭಕ್ತಿ ಭಾವದಿಂದ ಕೈಮುಗಿಯುತ್ತಾರೆ.
ಜಾತ್ರೆಯ ಸಮಯದಲ್ಲಿ ಅನ್ನದಾಸೋಹವು ವಿಶೇಷ ಆಕರ್ಷಣೆಯಾಗಿರುತ್ತದೆ. ಸಾವಿರಾರು ಭಕ್ತರಿಗೆ ಯಾವುದೇ ಭೇದ ಭಾವವಿಲ್ಲದೆ ಪ್ರಸಾದ ಹಾಗೂ ಅನ್ನವನ್ನು ವಿತರಿಸಲಾಗುತ್ತದೆ. ಸೇವೆ ಮಾಡುವ ಪ್ರತಿಯೊಬ್ಬರು ಇದನ್ನು ಶ್ರೀನಿವಾಸನ ಸೇವೆ ಎಂದು ಭಾವಿಸಿ ಸಂತೋಷದಿಂದ ಕಾರ್ಯನಿರ್ವಹಿಸುತ್ತಾರೆ. ಇತ್ತ ದೇವರ ರಥಕ್ಕೂ ವಿಶೇಷ ಅಲಂಕಾರ ನಡೆಯುತ್ತದೆ. ಮರದಿಂದ ನಿರ್ಮಿಸಲಾದ ರಥವನ್ನು ಬಣ್ಣ ಬಣ್ಣದ ಹೂವುಗಳು, ಬಾವುಟಗಳು ಹಾಗೂ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗುತ್ತದೆ. ರಥವನ್ನು ನೋಡುವುದಕ್ಕೆ ಭಕ್ತರ ಮನದಲ್ಲಿ ಅಪಾರ ಸಂತೋಷ ಮೂಡುತ್ತದೆ. ಎಲ್ಲರೂ ಒಂದೇ ನಿರೀಕ್ಷೆಯಲ್ಲಿ ಇರುತ್ತಾರೆ. ನಾಳೆ ಸ್ವಾಮಿ ರಥಾರೂಢರಾಗಿ ಭಕ್ತರಿಗೆ ದರ್ಶನ ನೀಡಲಿದ್ದಾರೆ. ಹೀಗೆ ಇಡೀ ಕ್ಷೇತ್ರವು ಭಕ್ತಿ, ಸೇವೆ ಮತ್ತು ಸಂಪ್ರದಾಯದ ಅದ್ಭುತ ವಾತಾವರಣದಲ್ಲಿ ಮುಳುಗುತ್ತದೆ. ಆಷಾಢ ರಥೋತ್ಸವದ ಮುನ್ನ ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆಗಳು ಮತ್ತು ಭಜನೆಗಳು ಇಡೀ ರಾತ್ರಿ ಮುಂದುವರಿಯುತ್ತವೆ. ಮುಂಜಾನೆಗಾಗಿ ಸಾವಿರಾರು ಭಕ್ತರು ಕಾತುರದಿಂದ ಕಾಯುತ್ತಾರೆ. ಆಷಾಢ ಮಾಸದ ಶುಭ ದಿನ ಉದಯವಾಗುತ್ತದೆ. ಮುಂಜಾನೆಯ ಮೊದಲ ಕಿರಣಗಳು ಮಾಲೇಕಲ್ಲು ತಿರುಪತಿ ಬೆಟ್ಟವನ್ನು ಸ್ಪರ್ಶಿಸುತ್ತಿದ್ದಂತೆ ದೇವಾಲಯದ ಗಂಟೆಗಳು ಮೊಳಗಲು ಆರಂಭಿಸುತ್ತವೆ. ವೇದಘೋಷ, ಶಂಖನಾದ ಮತ್ತು ನಾದಸ್ವರದ ಮಂಗಳ ಧ್ವನಿಯಿಂದ ಇಡೀ ಕ್ಷೇತ್ರ ಭಕ್ತಿಮಯವಾಗುತ್ತದೆ. ಸಾವಿರಾರು ಭಕ್ತರು ಬೆಳಗ್ಗೆ ಎದ್ದ ಕಣ್ಣೀರು ತುಂಬುತ್ತದೆ. ಸ್ವಲ್ಪ ಸಮಯದ ಬಳಿಕ ಉತ್ಸವದ ಮೂರ್ತಿಯನ್ನು ದೇವಾಲಯದಿಂದ ಹೊರಗೆ ಕರೆತರಲಾಗುತ್ತದೆ. ನಾದಸ್ವರ, ತಾಳಮದ್ದಳೆ, ಡೊಳ್ಳು, ಭಜನಾ ತಂಡಗಳು ಮತ್ತು ವೇದಘೋಷದ ನಡುವೆ ಸ್ವಾಮಿಯ ಉತ್ಸವ ಮೂರ್ತಿ ಭವ್ಯವಾಗಿ ಅಲಂಕರಿಸಲಾದ ರಥವನ್ನು ಅಲಂಕರಿಸುತ್ತದೆ. ಗೋವಿಂದ ಗೋವಿಂದ ಶ್ರೀನಿವಾಸ ವೆಂಕಟರಮಣ ಎಂಬ ಜಯಘೋಷದಿಂದ ಬೆಟ್ಟವೇ ಪ್ರತಿಧ್ವನಿಸುತ್ತದೆ. ರಥದ ಮುಂದೆ ಅರ್ಚಕರು ಪೂಜೆ ಸಲ್ಲಿಸಿ ತೆಂಗಿನಕಾಯಿ ಒಡೆದು ಮಂಗಳಾರತಿ ಬೆಳಗುತ್ತಾರೆ. ನಂತರ ರಥಕ್ಕೆ ಕಟ್ಟಿರುವ ದಪ್ಪ ಹಗ್ಗಗಳನ್ನು ಸಾವಿರಾರು ಭಕ್ತರು ಭಕ್ತಿಯಿಂದ ಹಿಡಿದುಕೊಳ್ಳುತ್ತಾರೆ. ಪ್ರತಿಯೊಬ್ಬರ ಮನದಲ್ಲೂ ಒಂದೇ ಪ್ರಾರ್ಥನೆ: ಸ್ವಾಮಿ, ನಮ್ಮ ಕುಟುಂಬವನ್ನು ಕಾಪಾಡು. ರಥ ನಿಧಾನವಾಗಿ ಚಲಿಸಲು ಆರಂಭಿಸುತ್ತದೆ. ಭಕ್ತರ ಜಯಘೋಷ, ವಾದ್ಯಗಳ ನಾದ ಮತ್ತು ಹೂವಿನ ಮಳೆಯ ನಡುವೆ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರಿಗೆ ದರ್ಶನ ನೀಡುತ್ತಾ ಸಾಗುತ್ತಾರೆ. ಕೆಲವರು ಕೈ ಮುಗಿದು ನಮಸ್ಕರಿಸುತ್ತಾರೆ, ಕೆಲವರು ಮಕ್ಕಳನ್ನು ಎತ್ತಿ ದೇವರ ದರ್ಶನ ಮಾಡಿಸುತ್ತಾರೆ, ಇನ್ನು ಕೆಲವರು ತಮ್ಮ ಹರಕೆಗಳನ್ನು ಮನಸ್ಸಿನಲ್ಲಿ ನೆನೆದು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾರೆ. ರಥ ಸಾಗುವ ದಾರಿಯುದ್ದಕ್ಕೂ ಭಕ್ತರು ಹಣ್ಣು, ಹೂವು, ತೆಂಗಿನಕಾಯಿ ಮತ್ತು ಪ್ರಸಾದವನ್ನು ಸಮರ್ಪಿಸುತ್ತಾರೆ. ಅನೇಕ ಕುಟುಂಬಗಳು ವರ್ಷಗಳಿಂದ ಈ ದಿನದ ಸೇವೆಯನ್ನು ತಮ್ಮ ಸಂಪ್ರದಾಯವಾಗಿ ಮುಂದುವರೆಸಿಕೊಂಡು ಬಂದಿವೆ. ಕೆಲವರು ಉಚಿತ ನೀರು ವಿತರಿಸುತ್ತಾರೆ, ಕೆಲವರು ಮಜ್ಜಿಗೆ, ಕೆಲವರು ಅನ್ನದಾಸೋಹ ನಡೆಸುತ್ತಾರೆ. ಎಲ್ಲರಲ್ಲೂ ಸೇವೆಯ, ದೇವರ ಪೂಜೆ ಎಂಬ ಭಾವನೆ ಕಾಣಿಸುತ್ತದೆ. ಸಂಜೆಯಾಗುವ ವೇಳೆಗೆ ರಥೋತ್ಸವ ತನ್ನ ವೈಭವದ ಉತ್ತುಂಗವನ್ನು ತಲುಪುತ್ತದೆ. ದೀಪಗಳ ಅಲಂಕಾರದಲ್ಲಿ ರಥ ಮತ್ತಷ್ಟು ಮನಮೋಹಕವಾಗಿ ಕಾಣುತ್ತದೆ. ಆ ದಿವ್ಯ ದೃಶ್ಯವನ್ನು ಕಂಡ ಭಕ್ತರು ಈ ಜನ್ಮ ಸಾರ್ಥಕವಾಯಿತು ಎಂದು ಭಾವಿಸುತ್ತಾರೆ. ಹೀಗೆ ಆಷಾಢ ರಥೋತ್ಸವವು ಕೇವಲ ಒಂದು ಉತ್ಸವವಲ್ಲ, ಅದು ಭಕ್ತಿ, ಸೇವೆ, ಸಂಪ್ರದಾಯ ಮತ್ತು ಸಮುದಾಯದ ಏಕತೆಯನ್ನು ಸಾರುವ ಮಹಾಪರ್ವವಾಗಿದೆ. ಭಕ್ತರ ಹರಕೆಗಳು, ಶ್ರೀನಿವಾಸನ ಕೃಪೆ ಮತ್ತು ಭಕ್ತಿಯ ಅನುಭವಗಳು. ರಥೋತ್ಸವದ ವೈಭವ ಮುಗಿದ ನಂತರವೂ ಮಾಲೇಕಲ್ಲು ತಿರುಪತಿಯ ಭಕ್ತರ ಹರಿವು ಎಂದಿಗೂ ನಿಲ್ಲುವುದಿಲ್ಲ. ಪ್ರತಿದಿನ ನೂರಾರು ಭಕ್ತರು ಈ ಪವಿತ್ರ ಬೆಟ್ಟವನ್ನು ಏರಿ ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಆದರೆ ಆಷಾಢ ಜಾತ್ರೆಯ ಸಮಯದಲ್ಲಿ ಇಲ್ಲಿ ಮೂಡುವ ಭಕ್ತಿ ಭಾವವನ್ನು ಮಾತಿನಲ್ಲಿ ವರ್ಣಿಸುವುದು ಕಷ್ಟ. ಈ ಕ್ಷೇತ್ರಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಒಂದೊಂದು ಹರಕೆ, ಒಂದೊಂದು ಪ್ರಾರ್ಥನೆ ಇರುತ್ತದೆ. ಕೆಲವರು ಸಂತಾನ ಭಾಗ್ಯಕ್ಕಾಗಿ ಬರುತ್ತಾರೆ, ಕೆಲವರು ಮಕ್ಕಳ ವಿದ್ಯಾಭ್ಯಾಸ ಯಶಸ್ವಿಯಾಗಲೆಂದು ಪ್ರಾರ್ಥಿಸುತ್ತಾರೆ. ರೈತರು ಉತ್ತಮ ಮಳೆ ಮತ್ತು ಸಮೃದ್ಧ ಬೆಳೆಗಾಗಿ ಸ್ವಾಮಿಯ ಪಾದದಲ್ಲಿ ತಲೆಬಾಗುತ್ತಾರೆ. ವ್ಯಾಪಾರಿಗಳು ತಮ್ಮ ಉದ್ಯಮದ ಅಭಿವೃದ್ಧಿಗಾಗಿ ಆಶೀರ್ವಾದ ಕೋರುತ್ತಾರೆ. ಅನೇಕ ಯುವಕರು ಉದ್ಯೋಗ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಹರಕೆ ಈಡೇರಿದ ನಂತರ ಅನೇಕ ಭಕ್ತರು ತಮ್ಮ ಕುಟುಂಬ ಸಮೇತರಾಗಿ ಮತ್ತೆ ದೇವಾಲಯಕ್ಕೆ ಬಂದು ವಿಶೇಷ ಪೂಜೆ ಮಾಡಿಸುತ್ತಾರೆ. ಕೆಲವರು ಅನ್ನದಾಸೋಹ ಏರ್ಪಡಿಸಿದರೆ, ಕೆಲವರು ತುಳಸಿ ಮಾಲೆ ಸಮರ್ಪಿಸುತ್ತಾರೆ, ಕೆಲವರು ಬೆಟ್ಟವನ್ನು ಬರಿಗಾಲಿನಲ್ಲಿ ಏರಿ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ. ಭಕ್ತರಿಗೆ ಸೇವೆ ಮಾಡುವುದೇ ದೇವರಿಗೆ ಸಲ್ಲಿಸುವ ಸೇವೆ ಎಂಬ ಭಾವನೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಜಾತ್ರೆಯ ಸಮಯದಲ್ಲಿ ಬೆಟ್ಟದ ಪ್ರತಿಯೊಂದು ಮೆಟ್ಟಿಲಿನಲ್ಲೂ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆ ನಿರಂತರವಾಗಿ ಕೇಳಿ ಬರುತ್ತದೆ. ಚಿಕ್ಕ ಮಕ್ಕಳು, ಯುವಕರು, ವೃದ್ಧರು, ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಒಂದೇ ಭಕ್ತಿಯಲ್ಲಿ ಲೀನರಾಗಿರುತ್ತಾರೆ. ಆ ದೃಶ್ಯವು ಎಲ್ಲರ ಮನದಲ್ಲಿ ಆಧ್ಯಾತ್ಮಿಕ ಶಾಂತಿಯನ್ನು ಮೂಡಿಸುತ್ತದೆ.
ಸಂಜೆಯ ವೇಳೆಯಲ್ಲಿ ದೇವಾಲಯದ ದೀಪಾರಾಧನೆ ಆರಂಭವಾದಾಗ ಸಾವಿರಾರು ದೀಪಗಳ ಬೆಳಕಿನಲ್ಲಿ ಸ್ವಾಮಿಯ ದಿವ್ಯ ರೂಪ ಇನ್ನಷ್ಟು ಕಂಗೊಳಿಸುತ್ತದೆ. ಗಂಟೆಗಳ ನಾದ, ವೇದ ಮಂತ್ರಗಳ ಘೋಷ ಮತ್ತು ಭಕ್ತರ ಪ್ರಾರ್ಥನೆಗಳಿಂದ ಇಡೀ ಬೆಟ್ಟವೇ ಒಂದು ದಿವ್ಯ ಅನುಭವವನ್ನು ನೀಡುತ್ತದೆ. ಮಾಲೇಕಲ್ಲು ತಿರುಪತಿಯ ಮಹಿಮೆ ಕೇವಲ ದೇವಾಲಯದಲ್ಲ, ಭಕ್ತರ ಹೃದಯದಲ್ಲಿಯೂ ಜೀವಂತವಾಗಿದೆ. ಪೀಳಿಗೆಯಿಂದ ಪೀಳಿಗೆ ಈ ಕ್ಷೇತ್ರದ ಮೇಲಿನ ಭಕ್ತಿ ಮತ್ತು ಗೌರವ ಮುಂದುವರೆದಿದೆ. ಅಜ್ಜ ಅಜ್ಜಿಯರು ಮೊಮ್ಮಕ್ಕಳ ಕೈ ಹಿಡಿದು ಬೆಟ್ಟ ಹತ್ತುವ ದೃಶ್ಯಗಳು, ತಂದೆ ತಾಯಿಯರು ಮಕ್ಕಳಿಗೆ ಈ ಕ್ಷೇತ್ರದ ಮಹತ್ವವನ್ನು ತಿಳಿಸುವ ಕ್ಷಣಗಳು, ಕುಟುಂಬಗಳು ಒಟ್ಟಾಗಿ ದೇವರ ದರ್ಶನ ಪಡೆಯುವ ಸಂಪ್ರದಾಯ, ಇವೆಲ್ಲವೂ ಈ ಜಾತ್ರೆಯ ವಿಶೇಷ. ಇದೇ ಕಾರಣಕ್ಕೆ ಮಾಲೇಕಲ್ಲು ತಿರುಪತಿಯ ಆಷಾಢ ಜಾತ್ರೆ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಅದು ಭಕ್ತಿ, ಕುಟುಂಬದ ಒಗ್ಗಟ್ಟು, ಸೇವೆ ಮತ್ತು ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಮಹೋತ್ಸವವಾಗಿದೆ. ಆಷಾಢ ಜಾತ್ರೆಯ ದಿನಗಳಲ್ಲಿ ಮಾಲೇಕಲ್ಲು ತಿರುಪತಿ ಕೇವಲ ಒಂದು ದೇವಾಲಯವಾಗಿರುವುದಿಲ್ಲ, ಇಡೀ ಬೆಟ್ಟವೇ ಭಕ್ತಿ, ಸಂಸ್ಕೃತಿ ಮತ್ತು ಜನಜೀವನ ಒಂದಾಗಿ ಬೆರೆಯುವ ಮಹೋತ್ಸವದ ತಾಣವಾಗಿ ರೂಪಾಂತರಗೊಳ್ಳುತ್ತದೆ. ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ವಿವಿಧ ಊರುಗಳಿಂದ ಆಗಮಿಸುತ್ತಾರೆ. ಬಸ್ಸುಗಳು, ಕಾರುಗಳು, ಟ್ರ್ಯಾಕ್ಟರ್ಗಳು, ದ್ವಿಚಕ್ರ ವಾಹನಗಳು ಮತ್ತು ಪಾದಯಾತ್ರೆಯಲ್ಲಿ ಬರುವ ಭಕ್ತರಿಂದ ಇಡೀ ಪ್ರದೇಶ ತುಂಬಿ ತುಳುಕುತ್ತದೆ. ಬೆಟ್ಟದ ಬುಡದಲ್ಲಿ ತಾತ್ಕಾಲಿಕ ಜಾತ್ರೆ ಮಾರುಕಟ್ಟೆ ಆರಂಭವಾಗುತ್ತದೆ. ಪೂಜಾ ಸಾಮಗ್ರಿಗಳು, ತೆಂಗಿನಕಾಯಿ, ಹೂಮಾಲೆಗಳು, ತುಳಸಿ ಮಾಲೆಗಳು, ದೇವರ ಚಿತ್ರಗಳು, ಮಕ್ಕಳ ಆಟಿಕೆಗಳು ಹಾಗೂ ಗ್ರಾಮೀಣ ಕೈಗಾರಿಕಾ ವಸ್ತುಗಳನ್ನು ಮಾರುವ ಅಂಗಡಿಗಳು ಸಾಲಾಗಿ ಕಾಣಿಸುತ್ತವೆ. ಎಲ್ಲೆಡೆ ಹಬ್ಬದ ವಾತಾವರಣ ಆವರಿಸಿರುತ್ತದೆ. ಚಿಕ್ಕ ಮಕ್ಕಳು ಬಣ್ಣ ಬಣ್ಣದ ಬಲೂನುಗಳು ಮತ್ತು ಆಟಿಕೆಗಳನ್ನು ನೋಡಿ ಸಂತೋಷ ಪಡುತ್ತಾರೆ. ಹಿರಿಯರು ದೇವರ ಪ್ರಸಾದವನ್ನು ಖರೀದಿಸುತ್ತಾರೆ. ಮಹಿಳೆಯರು ಕುಂಕುಮ, ಅರಿಶಿನ, ಬಳೆಗಳು ಮತ್ತು ಪೂಜೆಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾರೆ. ಜಾತ್ರೆಯ ಸುತ್ತಮುತ್ತ ಎಲ್ಲರ ಮುಖದಲ್ಲೂ ಸಂತೋಷ ಮತ್ತು ಭಕ್ತಿಯ ಕಳೆ ಕಾಣಿಸುತ್ತದೆ. ಸಂಜೆಯಾಗುತ್ತಿದ್ದಂತೆ ಭಜನಾ ಮಂಡಳಿಗಳು ಶ್ರೀ ವೆಂಕಟರಮಣ ಸ್ವಾಮಿಯ ಕೀರ್ತನೆಗಳನ್ನು ಹಾಡಲು ಆರಂಭಿಸುತ್ತವೆ. ಗೋವಿಂದ ಗೋವಿಂದ, ಶ್ರೀನಿವಾಸ ಗೋವಿಂದ ಎಂಬ ನಾಮಸ್ಮರಣೆ ಕೇಳಿ ಬಂದಾಗ ಅನೇಕ ಭಕ್ತರು ಭಾವ ಪರವಶರಾಗಿ ಕೈ ಮುಗಿದು ನಿಂತು ಪ್ರಾರ್ಥಿಸುತ್ತಾರೆ. ಕೆಲವರು ಭಕ್ತಿ ಗೀತೆಗಳಿಗೆ ತಾಳ ಹಾಕುತ್ತಾ ಕುಟುಂಬದವರೊಂದಿಗೆ ದೇವರ ಮಹಿಮೆಯನ್ನು ಸ್ಮರಿಸುತ್ತಾರೆ. ಜಾತ್ರೆಯ ಸಂದರ್ಭದಲ್ಲಿ ಅನೇಕ ಸಮಾಜ ಸೇವಾ ಸಂಘಗಳು ಉಚಿತ ಕುಡಿಯುವ ನೀರು, ಮಜ್ಜಿಗೆ, ಪಾನಕ ಮತ್ತು ಅನ್ನದಾಸೋಹವನ್ನು ಆಯೋಜಿಸುತ್ತವೆ. ದೂರದಿಂದ ಬಂದ ಭಕ್ತರು ಈ ಸೇವೆಯನ್ನು ದೇವರ ಪ್ರಸಾದವೆಂದು ಸ್ವೀಕರಿಸುತ್ತಾರೆ. ಸೇವೆ ಮಾಡುವವರು ಯಾವುದೇ ಪ್ರತಿಫಲವನ್ನು ಬಯಸದೆ ಇದು ಶ್ರೀನಿವಾಸನ ಸೇವೆ ಎಂಬ ಭಾವದಿಂದ ಕಾರ್ಯನಿರ್ವಹಿಸುತ್ತಾರೆ. ರಾತ್ರಿ ವೇಳೆ ದೇವಾಲಯ ಮತ್ತು ಬೆಟ್ಟದ ಸುತ್ತಲಿನ ದೀಪಾಲಂಕಾರ ಮನೋಮೋಹಕವಾಗಿ ಕಂಗೊಳಿಸುತ್ತವೆ. ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು, ಬೆಟ್ಟದ ಮೇಲಿನ ದೇವಾಲಯದ ಬೆಳಕು ಮತ್ತು ಭಕ್ತರ ಗೋವಿಂದ ಗೋವಿಂದ ಎಂಬ ಘೋಷ ಒಂದಾಗಿ ಸೇರಿದಾಗ ಆ ದೃಶ್ಯವನ್ನು ಕಂಡವರು ಜೀವನ ಪೂರ್ತಿ ಮರೆಯಲಾಗದ ಅನುಭವವನ್ನು ಹೊಂದುತ್ತಾರೆ. ಜಾತ್ರೆಯ ಈ ಸಂಭ್ರಮವು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿದೆ. ಇದು ಭಕ್ತಿ, ಸಹೋದರತ್ವ, ಸೇವೆ ಮತ್ತು ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿಯ ಜೀವಂತ ಪ್ರತಿಬಿಂಬವಾಗಿದೆ. ಪ್ರತಿ ವರ್ಷವೂ ಈ ಮಹೋತ್ಸವ ಸಾವಿರಾರು ಭಕ್ತರನ್ನು ಒಂದೇ ಕುಟುಂಬದಂತೆ ಒಗ್ಗೂಡಿಸುತ್ತದೆ. ವಿಶೇಷ ಆಚರಣೆಗಳು, ಪ್ರಸಾದದ ಮಹಿಮೆ ಮತ್ತು ಶಾಶ್ವತ ಭಕ್ತಿ ಪರಂಪರೆ. ಆಷಾಢ ಜಾತ್ರೆಯ ದಿನಗಳಲ್ಲಿ ಮಾಲೇಕಲ್ಲು ತಿರುಪತಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷಣವೂ ಭಕ್ತಿಯಿಂದ ತುಂಬಿರುತ್ತದೆ. ಮುಂಜಾನೆಯಿಂದ ರಾತ್ರಿ ತನಕ ದೇವಾಲಯದಲ್ಲಿ ಪೂಜೆ, ವೇದ ಮಂತ್ರಗಳ ಪಠಣ, ಭಜನೆ ಮತ್ತು ಸೇವಾ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಬೆಟ್ಟವನ್ನು ಏರುವ ಪ್ರತಿಯೊಬ್ಬ ಭಕ್ತನ ಮನಸ್ಸಿನಲ್ಲಿ ಒಂದೇ ಭಾವನೆ: ಸ್ವಾಮಿಯ ದರ್ಶನ ಸಿಕ್ಕರೆ ನಮ್ಮ ಜೀವನವೇ ಧನ್ಯ. ದೇವಾಲಯಕ್ಕೆ ತಲುಪಿದ ನಂತರ ಭಕ್ತರು ಮೊದಲು ಶ್ರೀ ವೆಂಕಟರಮಣ ಸ್ವಾಮಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾರೆ. ಅರ್ಚಕರು ವೇದ ಮಂತ್ರಗಳೊಂದಿಗೆ ವಿಶೇಷ ಪೂಜೆ ನೆರವೇರಿಸಿ ತೀರ್ಥ ಮತ್ತು ಪ್ರಸಾದವನ್ನು ವಿತರಿಸುತ್ತಾರೆ. ಆ ಪ್ರಸಾದವನ್ನು ಸ್ವೀಕರಿಸುವ ಪ್ರತಿಯೊಬ್ಬ ಭಕ್ತನ ಮುಖದಲ್ಲಿ ತೃಪ್ತಿ ಮತ್ತು ಸಂತೋಷ ಕಾಣಿಸುತ್ತದೆ. ಆಷಾಢ ಜಾತ್ರೆಯ ಸಂದರ್ಭದಲ್ಲಿ ಅನೇಕ ಕುಟುಂಬಗಳು ತಮ್ಮ ಹರಕೆಗಳನ್ನು ನೆರವೇರಿಸುತ್ತಾರೆ. ಕೆಲವರು ವಿಶೇಷ ಅರ್ಚನೆ ಮಾಡಿಸುತ್ತಾರೆ, ಕೆಲವರು ತುಳಸಿ ಹಾರ ಸಮರ್ಪಿಸುತ್ತಾರೆ, ಇನ್ನೂ ಕೆಲವರು ಅನ್ನದಾಸೋಹ, ಕುಡಿಯುವ ನೀರು ಅಥವಾ ಮಜ್ಜಿಗೆ ವಿತರಣೆಯೊಂದಿಗೆ ಸೇವೆಗಳನ್ನು ಭಕ್ತಿಯಿಂದ ನಡೆಸುತ್ತಾರೆ. ಇಲ್ಲಿ ಸೇವೆ ಮಾಡುವುದು ಶ್ರೀನಿವಾಸನಿಗೆ ಸಲ್ಲಿಸುವ ಅತ್ಯುತ್ತಮ ಕಾಣಿಕೆ ಎಂಬ ನಂಬಿಕೆ ಇದೆ. ದೇವಾಲಯದ ಹೊರಭಾಗದಲ್ಲಿ ಕುಳಿತಿರುವ ಹಿರಿಯರು ಈ ಕ್ಷೇತ್ರದ ಹಳೆಯ ನೆನಪುಗಳನ್ನು ಯುವ ಪೀಳಿಗೆಗೆ ಹೇಳಿಕೊಡುತ್ತಾರೆ. ನಮ್ಮ ತಾತ ಅಜ್ಜರು ಇದೇ ಬೆಟ್ಟವನ್ನು ಏರಿ ದರ್ಶನ ಮಾಡುತ್ತಿದ್ದರು, ಈಗ ನಾವು ನಮ್ಮ ಮಕ್ಕಳನ್ನು ಕರೆದುಕೊಂಡು ಬರುತ್ತಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ.
ಹೀಗೆ ಈ ಕ್ಷೇತ್ರದ ಭಕ್ತಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಜೀವಂತವಾಗಿ ಸಾಗುತ್ತಿದೆ. ಸಂಜೆಯ ವೇಳೆಗೆ ನಡೆಯುವ ಮಹಾಮಂಗಳಾರತಿ ಅತ್ಯಂತ ಮನಮೋಹಕ ಕ್ಷಣವಾಗಿರುತ್ತದೆ. ಅರ್ಚಕರು ಬೆಳಗುವ ದೀಪಾರಾಧನೆಯ ಬೆಳಕು ಶ್ರೀ ವೆಂಕಟರಮಣ ಸ್ವಾಮಿಯ ದಿವ್ಯ ಮುಖವನ್ನು ಪ್ರಕಾಶಮಾನಗೊಳಿಸುತ್ತದೆ. ಗಂಟೆಗಳ ನಾದ, ಶಂಖಧ್ವನಿ ಮತ್ತು ಭಕ್ತರ ಏಕಕಂಠದ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆ ಇಡೀ ಬೆಟ್ಟದಲ್ಲಿ ಮೊಳಗುತ್ತದೆ. ಆ ಸಮಯದಲ್ಲಿ ಅನೇಕ ಭಕ್ತರು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುತ್ತಾರೆ. ಕೆಲವರು ತಮ್ಮ ಕುಟುಂಬದ ಕ್ಷೇಮಕ್ಕಾಗಿ, ಕೆಲವರು ಆರೋಗ್ಯಕ್ಕಾಗಿ, ಕೆಲವರು ಜೀವನದಲ್ಲಿ ಧೈರ್ಯ ಮತ್ತು ನೆಮ್ಮದಿಗಾಗಿ ದೇವರನ್ನು ಬೇಡಿಕೊಳ್ಳುತ್ತಾರೆ. ಆ ಭಕ್ತಿಯ ಕ್ಷಣಗಳು ಮನಸ್ಸಿಗೆ ಆಳವಾದ ಶಾಂತಿಯನ್ನು ನೀಡುತ್ತವೆ. ಜಾತ್ರೆಯ ಕೊನೆಯ ದಿನವೂ ಸಾವಿರಾರು ಭಕ್ತರು ಸ್ವಾಮಿಯ ಅಂತಿಮ ದರ್ಶನ ಪಡೆದು ಮುಂದಿನ ವರ್ಷ ಇದೇ ಜಾತ್ರೆಗೆ ಬರಬೇಕು ಎಂಬ ಸಂಕಲ್ಪದೊಂದಿಗೆ ಬೆಟ್ಟ ಇಳಿಯುತ್ತಾರೆ. ಅವರು ತಮ್ಮೊಂದಿಗೆ ಕೇವಲ ಪ್ರಸಾದವನ್ನಷ್ಟೇ ಅಲ್ಲ, ಭಕ್ತಿ, ಆಶೀರ್ವಾದ ಮತ್ತು ಸಿಹಿ ನೆನಪುಗಳನ್ನು ಕೊಂಡೊಯ್ಯುತ್ತಾರೆ. ಹೀಗೆ ಮಾಲೇಕಲ್ಲು ತಿರುಪತಿಯ ಆಷಾಢ ಜಾತ್ರಾ ಭಕ್ತಿ ಮತ್ತು ಸೇವೆಯ ಮಹತ್ವವನ್ನು ಸಾರುತ್ತಾ ಅನೇಕ ಕುಟುಂಬಗಳ ಬದುಕಿನ ಅವಿಭಾಜ್ಯ ಸಂಪ್ರದಾಯವಾಗಿ ಇಂದಿಗೂ ಮುಂದುವರಿಯುತ್ತಿದೆ. ಇಂದಿನ ಮಾಲೇಕಲ್ಲು ತಿರುಪತಿ ಭಕ್ತಿ ಪರಂಪರೆ ಮತ್ತು ಲಕ್ಷಾಂತರ ಭಕ್ತರ ನಂಬಿಕೆ. ಕಾಲ ಬದಲಾಗಿದೆ, ಹಳ್ಳಿಗಳು ಪಟ್ಟಣಗಳಾಗಿವೆ, ಜನರ ಜೀವನ ಶೈಲಿ ಬದಲಾಗಿದೆ, ತಂತ್ರಜ್ಞಾನ ಮಾನವನ ಬದುಕನ್ನು ವೇಗಗೊಳಿಸಿದೆ. ಆದರೆ ಒಂದು ವಿಷಯ ಮಾತ್ರ ಇಂದಿಗೂ ಬದಲಾಗಿದೆ, ಅದು ಶ್ರೀ ಮಾಲೇಕಲ್ಲು ತಿರುಪತಿ ವೆಂಕಟರಮಣ ಸ್ವಾಮಿಯ ಮೇಲಿನ ಭಕ್ತರ ಅಚಲ ನಂಬಿಕೆ. ಇಂದಿಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಾದ ಹಾಸನ, ತುಮಕೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಮೈಸೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆಗಳಿಂದ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಆಷಾಢ ಜಾತ್ರೆಯ ದಿನಗಳಲ್ಲಿ ಮಾತ್ರವಲ್ಲ, ವರ್ಷದ ಎಲ್ಲ ಸಮಯದಲ್ಲೂ ಈ ಪವಿತ್ರ ಬೆಟ್ಟದಲ್ಲಿ ಭಕ್ತರ ಸಂಚಾರ ನಿರಂತರವಾಗಿರುತ್ತದೆ. ಬೆಟ್ಟದ ಮೆಟ್ಟಿಲುಗಳನ್ನು ಏರುವಾಗ ಭಕ್ತರು ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡುತ್ತಾ ಸಾಗುವ ದೃಶ್ಯ ಮನಸ್ಸಿಗೆ ಭಕ್ತಿಯ ಅನುಭವವನ್ನು ನೀಡುತ್ತದೆ. ಮಕ್ಕಳು, ಯುವಕರು, ವೃದ್ಧರು, ಮಹಿಳೆಯರು, ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಒಂದೇ ಭಾವದಿಂದ ದೇವರ ದರ್ಶನಕ್ಕಾಗಿ ಬರುತ್ತಾರೆ. ಜಾತ್ರೆಯ ಸಮಯದಲ್ಲಿ ದೇವಾಲಯದ ಸುತ್ತಮುತ್ತ ಸಂಪೂರ್ಣ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ. ಪೊಲೀಸ್ ಇಲಾಖೆ, ಆರೋಗ್ಯ ಸಿಬ್ಬಂದಿ, ಸ್ವಯಂ ಸೇವಕರು ಹಾಗೂ ದೇವಾಲಯದ ಆಡಳಿತ ಮಂಡಳಿ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಸೇವೆ ಸಲ್ಲಿಸುತ್ತಾರೆ. ಕುಡಿಯುವ ನೀರು, ವೈದ್ಯಕೀಯ ನೆರವು, ಅನ್ನದಾಸೋಹ ಮತ್ತು ವಿಶ್ರಾಂತಿ ವ್ಯವಸ್ಥೆಗಳು ಭಕ್ತರಿಗೆ ಅನುಕೂಲವಾಗುವಂತೆ ಮಾಡಿಕೊಡಲಾಗುತ್ತದೆ. ಮಾಲೇಕಲ್ಲು ತಿರುಪತಿಯ ಮಹತ್ವ ಕೇವಲ ಧಾರ್ಮಿಕ ಕ್ಷೇತ್ರವಾಗಿರುವುದಲ್ಲ, ಇದು ಗ್ರಾಮೀಣ ಸಂಸ್ಕೃತಿ, ಭಕ್ತಿ, ಸೇವೆ ಮತ್ತು ಸಮಾಜದ ಒಗ್ಗಟ್ಟಿನ ಪ್ರತೀಕವಾಗಿದೆ. ಜಾತ್ರೆಯ ದಿನಗಳಲ್ಲಿ ಜಾತಿ, ಧರ್ಮ, ಆರ್ಥಿಕ ಸ್ಥಿತಿ ಎಂಬ ಯಾವುದೇ ಭೇದವಿಲ್ಲದೆ ಎಲ್ಲರೂ ಒಂದೇ ಭಕ್ತಿಯಿಂದ ದೇವರ ಮುಂದೆ ತಲೆಬಾಗುತ್ತಾರೆ. ಸಂಜೆಯ ವೇಳೆಯಲ್ಲಿ ಬೆಟ್ಟದ ಮೇಲಿರುವ ದೇವಾಲಯ ದೀಪಗಳ ಅಲಂಕಾರದಿಂದ ಹೊಳೆಯುವಾಗ ದೂರದಿಂದಲೇ ಅದು ಒಂದು ದಿವ್ಯ ಲೋಕದಂತೆ ಕಾಣುತ್ತದೆ. ತಂಪಾದ ಗಾಳಿ, ದೇವಾಲಯದ ಗಂಟೆಗಳ ನಾದ, ವೇದ ಮಂತ್ರಗಳ ಘೋಷ ಮತ್ತು ಸಾವಿರಾರು ಭಕ್ತರ ಪ್ರಾರ್ಥನೆಗಳು ಆ ವಾತಾವರಣವನ್ನು ಇನ್ನಷ್ಟು ಪವಿತ್ರವಾಗಿಸುತ್ತದೆ. ಈ ಕ್ಷೇತ್ರಕ್ಕೆ ಒಮ್ಮೆ ಬಂದ ಭಕ್ತರು ಮತ್ತೆ ಮತ್ತೆ ಬರಬೇಕೆಂಬ ಆಸೆಯನ್ನು ಹೊಂದುತ್ತಾರೆ. ತಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿಸಿ ಕುಟುಂಬದ ಸಂಪ್ರದಾಯವಾಗಿ ಪ್ರತಿ ವರ್ಷ ಜಾತ್ರೆಗೆ ಕರೆತರುತ್ತಾರೆ. ಹೀಗಾಗಿ ಮಾಲೇಕಲ್ಲು ತಿರುಪತಿ ಕೇವಲ ಒಂದು ದೇವಾಲಯವಲ್ಲ, ಅದು ಅನೇಕ ಕುಟುಂಬಗಳ ಭಕ್ತಿ ಮತ್ತು ಭಾವನೆಗಳ ಕೇಂದ್ರವಾಗಿದೆ. ಆಷಾಢ ಜಾತ್ರೆ ಪ್ರತಿ ವರ್ಷ ಹೊಸ ಉತ್ಸಾಹದೊಂದಿಗೆ ನಡೆಯುತ್ತಿದೆಯಾದರೂ ಅದರ ಮೂಲ ಸಂದೇಶ ಮಾತ್ರ ಒಂದೇ: ಭಕ್ತಿ, ಸೇವೆ, ನಂಬಿಕೆ ಮತ್ತು ಶ್ರೀ ವೆಂಕಟರಮಣ ಸ್ವಾಮಿಯ ಮೇಲಿನ ಅಚಲ ವಿಶ್ವಾಸ. ಕೊನೆಗೂ ಆ ಮಹಾಮಂಗಳ ದಿನವು ಮುಕ್ತಾಯದತ್ತ ಸಾಗುತ್ತದೆ. ಹಲವು ದಿನಗಳಿಂದ ಭಕ್ತಿ, ಸೇವೆ ಮತ್ತು ಸಂಭ್ರಮದಿಂದ ಕಂಗೊಳಿಸಿದ್ದ ಮಾಲೇಕಲ್ಲು ತಿರುಪತಿ ಕ್ಷೇತ್ರದಲ್ಲಿ ಜಾತ್ರೆಯ ಅಂತಿಮ ಕ್ಷಣಗಳು ಆರಂಭವಾಗುತ್ತವೆ. ಆದರೆ ಭಕ್ತರ ಮನಸ್ಸಿನಲ್ಲಿ ಮಾತ್ರ ಒಂದು ಪ್ರಶ್ನೆ ಮೂಡುತ್ತದೆ: ಇಷ್ಟು ಬೇಗ ಜಾತ್ರೆ ಮುಗಿದು ಹೋಯಿತೆ? ಸಂಜೆಯ ಸಮಯದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಗೆ ವಿಶೇಷ ಮಂಗಳಾರತಿ ನೆರವೇರುತ್ತದೆ. ಅರ್ಚಕರು ವೇದ ಮಂತ್ರಗಳನ್ನು ಪಠಿಸುತ್ತಾ ದೀಪಾರಾಧನೆ ಸಲ್ಲಿಸುತ್ತಾರೆ. ಸಾವಿರಾರು ಭಕ್ತರು ಕೈಮುಗಿದು ನಿಂತು ತಮ್ಮ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಈ ಕ್ಷಣದಲ್ಲಿ ಇಡೀ ಬೆಟ್ಟದಲ್ಲಿ ಒಂದೇ ಘೋಷ ಕೇಳಿಬರುತ್ತದೆ: ಗೋವಿಂದ ಗೋವಿಂದ. ಆ ಜಯ ಘೋಷ ಬೆಟ್ಟಗಳ ನಡುವೆ ಪ್ರತಿಧ್ವನಿಸಿ ಪ್ರತಿಯೊಬ್ಬ ಭಕ್ತನ ಹೃದಯವನ್ನು ಸ್ಪರ್ಶಿಸುತ್ತದೆ. ಅನೇಕರು ಭಾವೋದ್ವೇಗದಿಂದ ಕಣ್ಣೀರು ಸುರಿಸುತ್ತಾರೆ. ಕೆಲವರು ದೇವರ ಸನ್ನಿಧಿಯಲ್ಲಿ ಮೌನವಾಗಿ ಕುಳಿತು ಧ್ಯಾನ ಮಾಡುತ್ತಾರೆ. ಇನ್ನೂ ಕೆಲವರು
ತಮ್ಮ ಜೀವನದಲ್ಲಿ ದೊರೆತ ಅನುಗ್ರಹಗಳನ್ನು ನೆನೆದು ಶ್ರೀನಿವಾಸನಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಜಾತ್ರೆಯ ಸಮಾಪ್ತಿಯ ನಂತರ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸುತ್ತಾರೆ. ಆದರೆ ಅವರು ಕೊಂಡೊಯ್ಯುವುದು ಕೇವಲ ಪ್ರಸಾದವಲ್ಲ, ದೇವರ ಮೇಲಿನ ಅಚಲ ನಂಬಿಕೆ, ಮನಸ್ಸಿನ ನೆಮ್ಮದಿ, ಹೊಸ ಆಶಾಭಾವನೆ ಮತ್ತು ಮುಂದಿನ ವರ್ಷದ ಜಾತ್ರೆಗೆ ಮತ್ತೆ ಬರಬೇಕೆಂಬ ಸಂಕಲ್ಪವನ್ನು ತಮ್ಮ ಹೃದಯದಲ್ಲಿ ಹೊತ್ತುಕೊಂಡೇ ತೆರಳುತ್ತಾರೆ. ಪಾಲೇಕಲ್ಲು ತಿರುಪತಿ ಕೇವಲ ಒಂದು ದೇವಾಲಯವಲ್ಲ, ಅದು ಸಾವಿರಾರು ಜನರ ಭಕ್ತಿಯ ಕೇಂದ್ರ, ಅನೇಕ ಕುಟುಂಬಗಳ ಪರಂಪರೆ, ಗ್ರಾಮೀಣ ಸಂಸ್ಕೃತಿಯ ಹೆಮ್ಮೆ ಮತ್ತು ಶ್ರೀ ವೆಂಕಟರಮಣ ಸ್ವಾಮಿಯ ಕೃಪೆಯ ಸಂಕೇತವಾಗಿದೆ. ಆಷಾಢ ಜಾತ್ರೆ ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಸಂಪತ್ತು ಶಾಶ್ವತವಲ್ಲ, ಅಧಿಕಾರವೂ ಶಾಶ್ವತವಲ್ಲ, ಆದರೆ ಭಕ್ತಿ, ಸತ್ಕಾರ್ಯ ಮತ್ತು ದೇವರ ಮೇಲಿನ ನಂಬಿಕೆ ಮಾತ್ರ ಜೀವನ ಪೂರ್ತಿ ನಮ್ಮನ್ನು ಮುನ್ನಡೆಸುತ್ತದೆ. ಆದ್ದರಿಂದಲೇ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಈ ಪವಿತ್ರ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಜೀವನದ ಸಂತೋಷ ದುಃಖಗಳನ್ನು ಶ್ರೀ ವೆಂಕಟರಮಣ ಸ್ವಾಮಿಯ ಪಾದದಲ್ಲಿ ಅರ್ಪಿಸಿ ಹೊಸ ಭರವಸೆಯೊಂದಿಗೆ ಹಿಂದಿರುಗುತ್ತಾರೆ.